ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ಇವತ್ತು ನನಗೆ ಒಂಚೂರು ಗಡಗಡ ಆತಿತ್ತು. ಯಾಕೆ ಗೊತ್ತಾ, ನನ್ನ ಪಕ್ಕ ಯಾರ ಪಕ್ಕ ಇದ್ರು ಗಣಿ ನಿಮ್ಗೆ ಗೊತ್ತಿತ್ತು. ನಾನು ಅಂತ ಅವ್ರನ್ನ ತೋರಿಸ್ತಾ ಇವ್ರನ್ನ ತೋರಿಸ್ತಾ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ಅದು ಕಂಟೆಂಟ್ ಎಲ್ಲ ಎಂತ ಯಾರು ಇದ್ರು ನನ್ನ ಜೊತೆ ಅಂತ ಕಂಡೇ ಈ ಲಿಂಕನ್ನು ಓಪನ್ ಮಾಡಿ ಇರ್ತೀರಿ. ಸೊ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಡೈರೆಕ್ಟಾಗಿ ನಮ್ಮ ಬಿಗ್ ಬಾಸ್ನ ತ್ರಿವಿಕ್ರಮ್ ಕುಂದಾಪುರದಲ್ಲಿದ್ರು. ಸೊ ನಮಗೆ ಮಾತಾಡೋಕೆ ಸಿಕ್ಕದೆ ಭಾರಿ ಖುಷಿ. ನೀವು ಅವ್ರ ಮಾತನ್ನೇ ಫಸ್ಟ್ ಕೇಳಿ. ನಮಸ್ಕಾರ ತ್ರಿವಿಕ್ರಮ್. ನಮಸ್ಕಾರ. ತುಳು ಅಲ್ಲ, ನಮ್ದು ಫುಲ್ ಕುಂದಾಪುರ ಕನ್ನಡ. ಸಾರಿ, ಅದೊಂದೇ ವರ್ಡ್ ನಾನು ಕಲ್ತಿದ್ದು. ಓಕೆ, ನಮ್ದು ಕುಂದಾಪುರ ಕನ್ನಡ. ಇಲ್ಲ ತುಳು ಕಮ್ಮಿ, ನಾವು ತುಳು ಮಾತಾಡೋ ಜನಗಳ ಕಡಿಮೆ ಇಲ್ಲಿ. ಕುಂದಾಪುರ ಕನ್ನಡ ಅರ್ಥ ಆಗ್ತಾ ನಿಮ್ಗೆ? ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ. ಈಗ ನಾನು ಕುಂದಾಪುರ ಕನ್ನಡ ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ? ಓಕೆ, ಫಸ್ಟ್ ಕುಂದಾಪುರಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಚೈತ್ರಕ್ಕ ಅವರು. ಹೌದು, ನಿಮ್ಮ ಚೈತ್ರಕ್ಕ ಅವರು. ಅಕ್ಕ ಸಿಕ್ಕಿದ್ರ? ಅಕ್ಕ ಸಿಕ್ಕಿಲ್ಲ, ಬಟ್ ಬಿಸಿ ಇದಾರೆ ಅವ್ರು ಸ್ವಲ್ಪ. ಓಕೆ, ಈಗ ನಮ್ಮ ಕುಂದಾಪುರ ಹೇಗೆ ಗೊತ್ತಾ, ಈಗ ತುಂಬಾ ಒಬ್ಬರು ಸೆಲೆಬ್ರಿಟಿಗಳು ಬಂದ್ರೆ ಅವ್ರ ಬಗ್ಗೆ ತುಂಬಾ ಗೌರವ ಇರುತ್ತೆ. ಓಡಿ ಹೋಗಿ ಅವ್ರನ್ನ ತುಂಬಾ ಕ್ರೌಡ್ ಆಗಿ ಅವ್ರನ್ನ ಹಿಡ್ಕೊಳ್ಳೋದು ಅದೆಲ್ಲ ತುಂಬಾ ಕಡಿಮೆ. ನೀವು ಬೇರೆ ಕಡೆ ಎಲ್ಲ ನೋಡಿದ್ರೆ ಅನ್ಸುತ್ತೆ. ಬಟ್ ನಿಮ್ಗೆ ತ್ರಿವಿಕ್ರಮ್ ಅವ್ರಿಗಿತ್ತಲ್ಲ, ನಾನ್ ಕಂಡಂಗೆ ಎಲ್ಲರೂ ಪರ್ಸ್ನಲಿ ಮೆಸೇಜ್ ಮಾಡಿ ವಿಕ್ಕಿಗೆ ವೋಟ್ ಮಾಡಿ ಅಂತ 50+ ಆಂಟಿ ಒಬ್ರು ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ರು. ಸೊ ಆ ಲೆವೆಲ್ಗೆ ನೀವು ಈ ಫ್ಯಾನನ್ನು ಈ ಬೆಲ್ಟಲ್ಲಿ ಮಾಡಿದ್ದೀರ. ಫಸ್ಟ್ ಅವರಿಗೆ ನಮ್ಮ ದರ್ಪಣದ ಮುಖಾಂತರ ಎಂತ ಹೇಳೋಕೆ ಇಷ್ಟಪಡ್ತೀರಿ? ಅಂದ್ರೆ ಮಂಗಳೂರು ನಂಗೆ ತುಂಬಾ ಹಳೆ ನಂಟು. ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ ಉಡುಪಿ, ಕುಂದಾಪುರ. ಸೊ ಇಲ್ಲೆಲ್ಲ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇದ್ದಾರೆ. ನಾನು ವರ್ಷದಲ್ಲಿ ಮ್ಯಾಕ್ಸಿಮಮ್ ಹಾಲಿಡೇಸ್ ನಾನು ಇಲ್ಲೇ ಕಳಿತೀನಿ. ಮಂಗಳೂರು ನನ್ನ ಫೇವ್ರೆಟ್ ಪ್ಲೇಸ್, ಬಿಕಾಸ್ ಬೀಚು ಅದೆಲ್ಲ ಇರೋದ್ರಿಂದ. ಆ್ಯಂಡ್ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಯಾವಾಗಲೂ ಮಂಗಳೂರು ಜನ ನಾವು ತಿರುಗಿ ನೋಡಂಗೆ ಮಾಡಬೇಕು, ಒಂದು ಸತಿ ಅವ್ರು ನಮ್ಮನ್ನು ಇಷ್ಟಪಡಂಗೆ ಮಾಡಬೇಕು ಅಂತ ಥ್ರೂ ಸಿನಿಮಾಸ್ ಇಲ್ಲ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು. ಆ್ಯಂಡ್ ಇದು ಬಿಗ್ ಬಾಸ್ ವೇದಿಕೆಯಿಂದ ಆಗಿದೆ. ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿಲ್ಲ. ಆ್ಯಂಡ್ ಮಂಗಳೂರು ತುಂಬ ತಲೆ ಇರೋರು, ಅವ್ರು ಏನಾದರೂ ಒಪ್ಪಿದ್ದಾರೆ ಅಂತಂದರೆ ಅದು ಕರೆಕ್ಟಾಗೇ ಇರುತ್ತೆ ಅಂತ. ಸೊ ಐ ಆಲ್ವೇಸ್ ಅಪ್ರಿಷಿಯೇಟ್ ದಟ್. ಆ್ಯಂಡ್ ಅವ್ರ ಲವ್ ಆ್ಯಂಡ್ ಪ್ರೀತಿಗೆ ನಾನು ಯಾವಾಗಲೂ ಚಿರೋಣಿ ಆಗಿರ್ತೀನಿ. ಈಗ ಒಬ್ವಿಯಸ್ಲಿ ಈಗ ನಾನು ನಿಮ್ಮನ್ನ ಫಸ್ಟ್ ನೋಡ್ತಾ ಇದ್ದೆ ಡೈರೆಕ್ಟಾಗಿ. ನನಗೆ ಎಂಥ ಫೀಲ್ ಅಂದರೆ, ಇಲ್ಲ ಇವ್ರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಯಾಕಂದರೆ 120 days ಕಂಟಿನ್ಯೂಸ್ ಆಗಿ ಯಾವುದೇ ಎಪಿಸೋಡನ್ನು ಮಿಸ್ ಮಾಡದೆ ನಾವು ಕಾಣ್ತಾ ಇದ್ದೆ. ಹಾಗೆ ನಿಮ್ಮನ್ನು ತುಂಬ ಇಷ್ಟು ಜನ ಈಗ ಏಜ್ ಆದವರಾದರೆ ತನ್ನ ಮಗನ ಜಾಗದಲ್ಲಿ ಇಟ್ಟು, ಒಂದು ಅಕ್ಕ ತಂಗಿಯರಾದರೆ ನನ್ನ ಅಣ್ಣ ಅಥವಾ ನನ್ನ ತಮ್ಮ ಒಬ್ಬ ಅಂತ, ಒಂದಿಷ್ಟು ಹುಡುಗಿಯರು ನನ್ನ ಲವರ್ ಇದ್ದರೆ ಹೀಗೆ ಇರ್ಬೋದು ಅಂತಲೇ ಇಟ್ಟಿರ್ಬೋದು. ಸೊ ಅವ್ರು ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ವೋಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಾನು ಕೇಳ್ತಾ ಇರೋದು, ಈಗ ಆಬ್ವಿಯಸ್ಲಿ ಬಿಗ್ ಬಾಸ್ ಮುಗ್ದ ಮೇಲೆ ನೀವು ಸೆಲೆಬ್ರಿಟಿಯಾಗಿ ಬಂದಿರ್ತೀರ, ಏನು ಔಟ್ಕಮ್ ಇದೆ ಅಲ್ಲ ಅದೆಲ್ಲ. ಬಿಗ್ ಬಾಸಲ್ಲಿ ಹೋಗೋದಕ್ಕಿಂತ ಮುಂಚೆನ ತ್ರಿವಿಕ್ರಮಿಗೂ ಬಿಗ್ ಬಾಸ್ ಮುಗಿಸಿ ಬಂದ ತ್ರಿವಿಕ್ರಮಿಗೂ ಅಂದರೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಏನು ಡಿಫ್ರೆನ್ಸ್ ಇದೆ? ಅಂದರೆ ನನಗೆ ಈ ಪ್ರೀತಿ ಉತ್ಸಾಹ ಇದೇನೋ, ಈ ಉತ್ಸಾಹ ಇದೇನೇನು ಎಲ್ಲ ಜನಗಳ ಕಡೆಯಿಂದ ಸಿಗ್ತಾ ಇದೆ, ಇದು ನನಗೆ ಆಲ್ರೆಡಿ ಪದ್ಮಾವತಿ ಕಡೆಯಿಂದನೂ ಸಿಕ್ಕಿತ್ತು. ಆ್ಯಂಡ್ ಎವ್ರಿಬಡಿ ನೋಸ್ ನಾನು ಪದ್ಮಾವತಿ ಮಾಡಿದ್ದೀನಿ. ಪದ್ಮಾವತಿ ಆದಮೇಲೆ ಏನು, ಈ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆ ಬಂದಿತ್ತು. ಕರೋನಾ ಆದಮೇಲೆ ಒಂದು ಸ್ವಲ್ಪ ಡೌನ್ ಆಗಿತ್ತು. ಬೇರೆ ಏನು ಪ್ರಾಜೆಕ್ಟ್ಸ್ಗಳಿರಲಿಲ್ಲ, ಬೇರೆ ಯಾವುದೂ ಮಾಡಿರಲಿಲ್ಲ. ಆ್ಯಂಡ್ ಮಾಡಿದ ಸಿನಿಮಾಗಳು ಯಾವುದೂ ಅಷ್ಟು ವರ್ಕ್ ಆಗಿರಲಿಲ್ಲ. ಆ್ಯಂಡ್ ಅವಾಗ ನನ್ನಲ್ಲಿ ಆ್ಯಕ್ಟರ್ ಆಗಿ ಒಂದಷ್ಟು ರಿವಾಲ್ವ್ ಆಯಿತು. ಅದಾದಮೇಲೆ ಏನು ಮಾಡಬೇಕು ಅನ್ಬೇಕಾದ್ರೆ ಇದೊಂದು ದೊಡ್ಡ ವೇದಿಕೆ ಸಿಕ್ಕಿದ್ದು ನನಗೆ. ಆ್ಯಂಡ್ ನನಗಿದ್ದಿದ್ದು ಒಂದೇ, ಜನರು ಪ್ರೀತಿ ಸಂಪಾದನೆ ಮಾಡಬೇಕು. ಆ್ಯಂಡ್ ಪದ್ಮಾವತಿಗಿನ್ನ ಇಂಟು 10 ನಾನು ಜನನ ಸಂಪಾದನೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಪ್ರಾಜೆಕ್ಟ್ಸ್ಗೆಲ್ಲ ಅದು ಹೆಲ್ಪ್ ಆಗಬೇಕು ಅಂತ. ಬಟ್ ಆಚೆ 120 ದಿನ ಕಳ್ಕೊಂಡು ಆಚೆ ಬಂದಾದ್ಮೇಲೆ ಗೊತ್ತಾಗಿದ್ದು, ನಾನು ಇನ್ನೂ ಅಂದರೆ ಜನಗಳ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನೆಲ್ಲ ಕ್ರಾಸ್ ಮಾಡಿದ್ದೀನಿ. ಆ್ಯಂಡ್ ಅವ್ರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅಂತ. ಆ್ಯಂಡ್ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ನನಗೊಂದಷ್ಟು ಕ್ಲಾರಿಟಿಗಳು ಸಿಗ್ತಾ ಹೋಯ್ತು. ಅಬೌಟ್ ಇಂಡಸ್ಟ್ರಿ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ನಾನು ಯಾವುದ್ರ ಬಗ್ಗೆ ಸ್ಟ್ಯಾಂಡ್ ತಗೋಬೇಕು, ಈ ಥರದ್ರ ಬಗ್ಗೆ ಆಗಿರ್ಬೋದು. ಸೊ ಐ ಗಾಟ್ ವೆರಿ ಗುಡ್ ಕ್ಲಾರಿಟಿ. ಆ್ಯಂಡ್ ಈಗ ಪರ್ಫೆಕ್ಟ್ ಟು ಬಿ ಇನ್ ಟು ದಿ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಸೂಪರ್. ಈಗ ನಾನು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್. ನಾನು ಅಂದರೆ ಅಲ್ಲಿ ಗಲಾಟೆ ಆದಾಗೆಲ್ಲ ನನಗೂ ಬೇಜಾರಾಗೋದು, ಪಾಪ ತ್ರಿವಿಕ್ರಮಿ ಬೈತಾ ಇದ್ರಲ್ಲ, ತಪ್ಪಿಲ್ಲಲ್ಲ, ಸುಮ್ಮನೆ ಗಲಾಟೆ ಆಗ್ತಿದೆಯಲ್ಲ ಅಂತ. ಸೊ ನನ್ನ ಪ್ರಕಾರ ತ್ರಿವಿಕ್ರಮ್ ಅವರು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಮೇನ್ ಅಂದರೆ ಎಲ್ಲಿ ಫೇಲ್ ಆಗ್ತೀವಿ ಅಂದರೆ ನಮ್ಮ ಎಮೋಷನ್ಸನ್ನ ನಾವು ಕಂಟ್ರೋಲ್ ಮಾಡೋಕೆ ಆಗದೆ ಇದ್ದಾಗ. ನನ್ನ ಪ್ರಕಾರ ಅದು ನಿಮಗೆ ತುಂಬ ಈಸಿ ಆಗಿದೆ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋದು. ಪರ್ಸ್ನಲಿ ತ್ರಿವಿಕ್ರಮಿಗೆ ಕಷ್ಟ ಆಯಿತಾ? ಅಂದರೆ ಈಗ ಎಮೋಷ್ನಲ್, ನಾವು ಇಂಡಿಯನ್ಸ್ನೇ ಒಂದು ಎಮೋಷ್ನಲ್ ಇದು. ಆ್ಯಂಡ್ ಬಿಗ್ ಬಾಸ್ನಲ್ಲಿ ಎಮೋಷ್ನಲ್ ವರ್ಕ್ ಆಗಲ್ಲ. ಇನ್ ಸೆಕ್ಟರ್ ಆಫ್ ಇಫ್ ಐ ಕ್ಯಾನ್ ಕಾಲ್ ಯು ಅಕ್ಕ ಅಂತ ಕರಿಬೋದು, ಇಲ್ಲ ತಂಗಿ ಅಂತ ಕರಿಬೋದು. ಎಂಡ್ ಆಫ್ ದ ಡೇ ನಾನೇ ನಿಮ್ಮನ್ನು ಆಚೆ ಕಳ್ಸಕ್ಕೆ ಟ್ರೈ ಮಾಡ್ತಿರ್ತೀನಿ ಏನೇ ಆದ್ರೂ. ಸೊ ಅಲ್ಲೇ ಎಮೋಷನ್ಸ್ ಬ್ರೇಕ್ ಆಗೋಗುತ್ತೆ.
ಇನ್ನು ಆ ಥರ ಎಲ್ಲ ನೋಡೋದಾದ್ರೆ ನಾನು ಸ್ವಲ್ಪ ವೀಕೆ, ಎಮೋಷ್ನಲಿ ನಾನು ತುಂಬ ವೀಕೆನೆ. ಬಟ್ ಅದನ್ನ ನಾನು ಇಗ್ನೋರ್ ಮಾಡಿಬಿಡ್ತಾ ಇದ್ದೆ. ಇಲ್ಲಿಗೆ ಬೇಡ ಅಂತ ಇಗ್ನೋರ್ ಮಾಡೋದ್ರಿಂದ ಮೇ ಬಿ ನನಗೆ ಈಸಿ ಆಯಿತು ಅಂತ ಅನ್ಸುತ್ತೆ. ಸೂಪರ್. ಇನ್ನು ಏನಂದ್ರೆ ಜನರಿಗೆ ಆಯ್ತು ಬಿಗ್ ಬಾಸ್ ಮುಗೀತು, ನೆಕ್ಸ್ಟ್ ತ್ರಿವಿಕ್ರಮ್ ಯಾವತ್ತೂ ನಮ್ಮ ಕಣ್ ಮುಂದೆ ಇರಬೇಕು, ಬಿಗ್ ಸ್ಕ್ರೀನ್ ಅಲ್ಲಿ ಇರ್ಬೋದು, ಯಾವುದೇ ರೀತಿಯಲ್ಲೂ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಯಾವ ತರ ಪ್ಲಾನ್ಸ್ ಇದೆ ಅಂತ? ಅಂದ್ರೆ ಟು ಬಿ ಫ್ರಾಂಕ್, ಇಲ್ಲಿವರೆಗೂ ಅಂದ್ರೆ ದೊಡ್ಡ ಪ್ರೊಡಕ್ಷನ್ಗಳಿಂದ ಆಗ್ಲಿ ಇಲ್ಲ ದೊಡ್ಡ ಡೈರೆಕ್ಟರ್ಗಳಿಂದ ಆಗ್ಲಿ ಆ ಥರದ್ದು ಯಾವುದು ಬಂದಿಲ್ಲ. ಅಂಡ್ ನನ್ನ ಸುತ್ತ ಏನು ಅಂದ್ರೆ ನಾನು ಬಿಫೋರ್ ಬಿಗ್ ಬಾಸ್ ಹೋಗ್ಬೇಕಾದ್ರೆ ನಾನು ಏನು ನೆಕ್ಸ್ಟ್ ಬಂದ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ನೋ ಅಲ್ಲೇ ವರ್ಕ್ ನಡೀತಾ ಇರೋದು. ಬಿಫೋರ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನನ್ನ ಸುತ್ತ ಇರೋಂಥ ಎಲ್ಲ ಸ್ಟ್ರಗ್ಲಿಂಗ್ ಡೈರೆಕ್ಟರ್ಸ್ಗಳನ್ನೇ ಒಂದು 3 ಸ್ಟೋರಿ ಮಾಡ್ಕೊಂಡಿದ್ವಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ಪ್ರೊಡ್ಯೂಸರ್ ಅಂಡ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಈಗ ಇನ್ನೊಂದು ಪ್ರಾಜೆಕ್ಟ್ ಟೇಕ್ ಆಫ್ ಮಾಡೋಣ ಅಂತಿದ್ದೀವಿ, ಇನ್ನೊಂದು 2 ಆಲ್ಬಮ್ ಸಾಂಗ್ ಆಗುತ್ತದೆ. ಸೊ ಆಲ್ ದ ಪ್ರೋಸೆಸ್ ಲೈಕ್ ಆಚೆ ಬಂದ್ಮೇಲೆ ಇದೆಲ್ಲ ನಡೀತಾ ಇದೆ. ನೋಡ್ಬೇಕು ಯಾವ್ದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಯಾಕಂದ್ರೆ ಈಗ ಪರ್ಸನಲಿ ನನ್ನ ಫೀಲಿಂಗ್ ಬರಬೇಕು, ಮೂವಿ ಬರಬೇಕು, ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ವಿಕ್ರಮನ್ನ ಅಂತ. ಸೊ ಅದಾದಷ್ಟು ಬೇಗ ಆಗಲಿ. ನೀವು ಕುಂದಾಪುರಕ್ಕೆ ಬಂದಿದ್ದೀರಾ, ಇದೊಂಥರ ಏನೋ ಶಕ್ತಿ ಕೇಂದ್ರ. ಸುತ್ತಲೂ ಅಮ್ಮನವರ ಜಾಗ, ಕೊಲ್ಲೂರು ಇರ್ಬೋದು, ಮಂದರ್ತಿ ಇರ್ಬೋದು, ಮಾರಣಕಟ್ಟೆ ಬ್ರಬಲಿಂಗ ಇರ್ಬೋದು, ತುಂಬಾ 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 ಪವರ್ಫುಲ್. ಯಾರು ಇಲ್ಲಿ ಬಂದು ಅಂದ್ರೆ ಇಲ್ಲಿ ಬಂದು ಏನೋ ಪ್ರೇ ಮಾಡಿಟ್ಟು ಹೋದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಕರ್ಸ್ಕೊಡುತ್ತೆ. ಯಾಕಂದ್ರೆ ನಿಮ್ಮನ್ನ ಸಕ್ಸಸ್ ಮಾಡಿನೇ ವಾಪಸ್ ನಿಮ್ಮನ್ನ ಕಳಿಸೋದು. ಸೊ ಆ ಅನುಗ್ರಹಗಳೆಲ್ಲ ನಿಮ್ಮ ಮೇಲೆ ಆಗ್ಲಿ ಅಂತ ನಾನು ಬೇಡ್ಕೊಳ್ತೆ. ಆಮೇಲೆ ಇದೊಂದು ಪ್ರಶ್ನೆ, ಈಗ ಭವ್ಯಗೌಡ ಅವರಿಗೆ ಭಾವ ಆಗ್ತೀರಾ ಇಲ್ಲ ಅವ್ರ ಅಕ್ಕನಿಗೆ ಮೈದನ್ ಆಗ್ತೀರಾ? ನಾನು ಅದನ್ನ ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಎಲ್ಲ ಕಡೆನೂ. ಆ್ಯಂಡ್ ಇಟ್ಸ್ ಅನ್ ಎಮೋಷನಲ್ ಸಪೋರ್ಟ್ ಇನ್ ದ ಹೌಸ್. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಒಳ್ಳೆ ಬ್ಯಾಕ್ ಬೋನ್ ಆಗಿ, ಒಳ್ಳೆ ಆಟಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ಭವ್ಯ. ಟು ಬಿ ಫ್ರ್ಯಾಂಕ್, ಅವಳು ನನಗೆ ಅವತ್ತಿಂದನೂ ಫ್ರೆಂಡೇ. ಆ್ಯಂಡ್ ಟು ಬಿ ಕಂಟಿನ್ಯೂಡ್, ಶಿ ಈಸ್ ಅ ಫ್ರೆಂಡ್ ಆಫ್ ಮೈನ್. ನಮ್ಗೆ ಆ ಥರದ್ದು ಇಬ್ರಿಗೂ ಆ ಥರದ ಭಾವನೆಗಳಿರಲಿಲ್ಲ. ಆ್ಯಂಡ್ ನನಗೆ ಇನ್ ಜನರಲ್ ಆಗಿ 1.5 hour ನಿಮ್ಗಳಿಗೆ ಏನು ತೋರಿಸ್ತಾರೆ ಅಂತ ನಮ್ಗೆ ಐಡಿಯಾ ಇಲ್ಲ. ಬಟ್ ವಿ ಆರ್ 2 ಗುಡ್ ಫ್ರೆಂಡ್ಸ್. ಈಗ ಆಚೆ ಬಂದ್ಮೇಲೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಸೊ ಆ ಥರದ್ದೆಲ್ಲ ರಿಲೇಶನ್ಶಿಪ್ ಆಗಲಿ ಎಲ್ಲೇ ಇಲ್ಲ. ಕೇಳ್ತಾ ಇದ್ರಲ್ಲ ಎಲ್ಲ ಹುಡುಗಿಯರು ಯಾರೆಲ್ಲ ಟ್ರೈ ಮಾಡ್ಬೇಕು ಅಂತ ಇದ್ರಲ್ಲ, ನಿಮ್ಗೆಲ್ಲ ಆನ್ಸರ್ ಸಿಕ್ತು. ಇಲ್ಲ ತ್ರಿವಿಕ್ರಮ್ ಇನ್ನೂ ಇದ್ದಾರೆ, ಎಲ್ಲೂ ಕಮಿಟ್ ಆಗಿಲ್ಲ. ಸೊ ನೀವು ಟ್ರೈ ಮಾಡ್ಬೋದು. ಓಕೆ, ಮತ್ತೆ ಕುಂದಾಪುರದ ಬಗ್ಗೆ ಆಯ್ತು, ನೀವು ಮಂಗಳೂರು ಬಗ್ಗೆ ಹೇಳಿದ್ರಿ. ಸೆಕೆ ಹೇಗೆ ಅನಿಸ್ತಿದೆ? ಇಲ್ಲಿ ಮಂಗಳೂರಲ್ಲಿ ಅಂದ್ರೆ ಒಂದು ಸ್ವಲ್ಪ ಬೇಜಾರಾಗೋ ವಿಷಯ ಅಂತಂದ್ರೆ ಹ್ಯೂಮಿಡಿಟಿನೇ. ಬಟ್ ಐ ಲವ್ ಟು ಬಿ ಹಿಯರ್. ಅಂದ್ರೆ ಇಲ್ಲಿಗೆ ಬಂದಾಗ ಒಂದಷ್ಟು ವೆಯ್ಟ್ ಲಾಸ್ ಆಗೋದಿದೆ, ನನ್ನ ಸ್ಕಿನ್ ಟೋನ್ ಆಗೋದಿದೆ. ಅದೆಲ್ಲದನ್ನು ಬಿಟ್ರೆ ನನ್ಗೆ ಇಲ್ಲಿ ಮಂಗಳೂರು ತುಂಬಾ ಇಷ್ಟ ಆಗತ್ತೆ, ಎಕ್ಸೆಪ್ಟ್ ದಿಸ್. ಸೊ ಹಾಗೆ ಒಂದು ಆಲ್ಮೋಸ್ಟ್ ಒಂದಿಷ್ಟು, ಯಾಕಂದ್ರೆ ಪಾಪ ಆಲ್ರೆಡಿ 2:45 ಆಗಿದೆ. ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಊಟ ಸಹ ಮಾಡಲಿಲ್ಲ. ಆದರೆ ನಮಗೆ ಒಂದಿಷ್ಟು ಬೈಟ್ಸ್ ಕೊಡಬೇಕು ಅಥವಾ ನಮ್ಮ ಜೊತೆ ಮಾತಾಡ್ಬೇಕಂತ ಇಷ್ಟು ಟೈಮ್ ಮಾಡ್ಕೊಂಡು ತುಂಬ ತುಂಬ ಥ್ಯಾಂಕ್ಸ್ ತ್ರಿವಿಕ್ರಮ್. ತುಂಬ ಯಶಸ್ಸು ನಿಮ್ಮ ಜೊತೆ ಇರಲಿ, ಯಾವಾಗಲೂ ನಿಮಗೆ ಸಕ್ಸಸ್ ಆಗಿರಲಿ. ನಮ್ಮ ದರ್ಪಣದ ವೀಕ್ಷಕರ ಕಡೆಯಿಂದ, ಕುಂದಾಪುರದ ಜನತೆ ಕಡೆಯಿಂದ, ಅಥವಾ ಇಲ್ಲಿರುವ ಎಲ್ಲ ಅಭಿಮಾನಿಗಳ ಕಡೆಯಿಂದ ನಾನು ಪ್ರೇ ಮಾಡ್ತೆ. ಸೊ ನೀವೆಲ್ಲರೂ ಅಲ್ಲ ಐಕಂಡು ಪ್ರೇ ಮಾಡಿ. ಹಾಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಖಂಡಿತ ಹೇಳಿ. ಡೆಫಿನೆಟ್ಲಿ ಮೇಡಮ್. ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾರ್ಮ್ ವೆಲ್ಕಮ್. ನಾನು ಬಂದಿದ ತಕ್ಷಣನೇ ಸೊ ಐ ಆಮ್ ಅ ಫ್ಯಾನ್ ಆಫ್ ಯುವರ್ಸ್ ಅಂತ ಹೇಳೋದಾಗಿರ್ಬೋದು, ಈ ಒಂದು ಬೈಟ್ ಆಗಿರ್ಬೋದು. ಒಂದು ಊರಿಗೆ ಬಂದಿದ ತಕ್ಷಣನೇ ಒಬ್ಬ ಆರ್ಟಿಸ್ಟಿಗೆ ಒಂದು ರೆಕಗ್ನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ವಾರ್ಮ್ ವೆಲ್ಕಮ್ ನನಗೆ ದರ್ಪಣ ಚಾನಲ್ ಕಡೆಯಿಂದ ಸಿಕ್ತು. ಆ್ಯಂಡ್ ಐ ಆಮ್ ಆನರ್ ಟು ದ್ಯಾಟ್. ಸೊ ಯಾವಾಗಲೇ ಬಂದರೂ ನಿಮ್ಮ ಚಾನಲಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಜನ, ಎಸ್ಪೆಷಲಿ ನಾನು ಮಂಗಳೂರವ್ರನ್ನ ಏನಕ್ಕೆ ಮೆನ್ಷನ್ ಮಾಡಿ ಹೇಳ್ತೀನಿ ಅಂತ, ದೇ ನೋ ಅಬೌಟ್ ಎವ್ರಿಥಿಂಗ್. ಎಲ್ಲದ್ರ ಬಗ್ಗೆನೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಒಬ್ಬನ ಒಪ್ಪಿದ್ದಾರೆ ಅಂತಂದರೆ ಯಾವ ರೀಸನಿಗೆ ಒಪ್ಪಿದ್ದೀವಿ ಅನ್ನೋದು ಗೊತ್ತು. ಆ್ಯಂಡ್ ಐ ಪ್ರಾಮಿಸ್ ದಟ್, ಅಂದರೆ ಯಾವತ್ತೂ ಇಂಥವನ್ನ ಇಷ್ಟಪಟ್ಟೆ ಅಂತ ಅವ್ರು ತಲೆ ತಗ್ಗಿಸ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಸೊ ಐ ವಿಲ್ ಮೇಕ್ ದೆಮ್ ಪ್ರೌಡ್ ಬಿಕಾಸ್ ನಮ್ಮನ್ನ ಇಷ್ಟಪಟ್ಟಿರೋದಕ್ಕೆ. ಆ್ಯಂಡ್ ನನ್ನ ಪ್ರಾಜೆಕ್ಟ್ಗಳೆಲ್ಲದನ್ನು ಅವ್ರು ತಲೆ ಎತ್ತಿ ಹೇಳ್ಬೋದು, ನಾನು ಇಷ್ಟಪಡೋ ಹುಡುಗಂದಿದ್ದು ಹಾಡಾಗಿರ್ಬೋದು, ಸಿನಿಮಾ ಆಗಿರ್ಬೋದು ಅಂತ. ಆ್ಯಂಡ್ ಡೆಫಿನೆಟ್ಲಿ ಐ ಡೂ ದಟ್. ಥ್ಯಾಂಕ್ ಯು ಸೋ ಮಚ್ ಕುಂದಾಪುರ. ಯಾವಾಗಲೇ ಬಂದರೂ ಒಂದು ವಾರ್ಮ್ ವೆಲ್ಕಮ್ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಒಂದು ವಿಶ್ವಾಸ ಆಗಿರ್ಬೋದು ಕೊಡ್ತೀರಾ. ಆ್ಯಂಡ್ ಇದೇ ಥರ ಇರಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಪ್ರಾಜೆಕ್ಟ್ಸ್ಗಳು ಬರುತ್ತೆ. ಸೊ ನಾನು ಯಾವಾಗಲೂ ನಿಮಗೋಸ್ಕರ ದುಡಿಯೋದಕ್ಕೆ ನಾನು ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಅಫೆಕ್ಷನ್. ಸೊ ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ. ಎಲ್ಲ ಪ್ರಾಜೆಕ್ಟ್ಗಳು ಎಲ್ಲದು ಲೈಫಲ್ಲಿ ನಿಮಗೆ ಸಕ್ಸಸ್ ನಿಮ್ಮ ಜೊತೆ ಯಾವಾಗಲೂ ಇರಲಿ. ಯಾಕಂದರೆ ಗೊತ್ತು, ಸ್ಟ್ರಗಲ್ ಮಾಡಿದ್ದೀರಾ. ನಿಮ್ಮ ಬಿಗ್ ಬಾಸಲ್ಲಿ ಏನೇನು ತೋರಿಸಿದಾರೆ ಅನ್ನೋದ್ರ ಜೊತೆಗೆ ನಿಮ್ಮ ಲೈಫ್ ಜರ್ನಿ, ನಿಮ್ಮ ತಾಯಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ, ಅಂದರೆ ಅದೆಲ್ಲ ಕನೆಕ್ಟ್ ಆಗ್ತಿತ್ತು, ಎಮೋಷ್ನಲಿ ನಮ್ಗೆ ಕನೆಕ್ಟ್ ಆಗ್ತಿತ್ತು. ಸೊ ಹಾಗಾಗಿ ಅದು ಎಲ್ಲ ಏನು ಸ್ಟ್ರಗಲ್ ಮಾಡಿದ್ರು ಅದನ್ನೆಲ್ಲ ಬಿಟ್ಟು ನಮ್ಮ ತ್ರಿವಿಕ್ರಮ್ ಇವಾಗ ಹ್ಯಾಪಿಯಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ ಅನ್ನೋಗೂ ಯಾವತ್ತೂ ನಿಮ್ಮ ಮುಖದ ಮೇಲೆ ಇರಲಿ ಅಂತ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ
ದರ್ಪಣ ವೀಕ್ಷಕರಿಗೆ. ಸೊ ಮತ್ತೆ ವಿಡಿಯೋಗಳನ್ನು ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ, ಕಾಯ್ತಾ ಇರಿ.